Good morning, dear students. So, in the last class, we have discussed the De Morgan's theorem, right? So, in the De Morgan's theorem, we have seen the first De Morgan's law and the second De Morgan's law. Alva? So, first De Morgan's law states x or y bar equals x bar and y bar. Alva? Yes. So, the second De Morgan's law states x and y bar is equals to x bar or y bar. Alva? So, these are the two theorems that we have discussed in a previous class. Is it? So, how we are deriving? So, idana yav tara derive madidvi. So, idana last class alle helidhive alva. So, there are the three steps in order to get the De Morgan's law. So, what is the scenario for this? Complement the entire form. So, entire function na illi complement ಮಾಡಬೇಕು. So that the change all and to or to and. R ಇದನ್ನ and ಗೆ ಕನ್ವರ್ಟ್ ಮಾಡಬೇಕು, or ಇದನ್ನ and ಗೆ ಕನ್ವರ್ಟ್ ಮಾಡಬೇಕು ಅಲ್ವಾ. ಸೊ ವೈಸ್ ವರ್ಸ ಚೇಂಜಸ್ ಮಾಡ್ತೀರಾ. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಈಚ್ ಆಫ್ ದ ಇಂಡಿವಿಜುವಲ್ ವೇರಿಯಬಲ್. ಸೊ ಪ್ರತಿಯೊಂದು ಇಂಡಿವಿಜುವಲ್ ವೇರಿಯಬಲ್ನ ಇಲ್ಲಿ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಎಕ್ಸ್ ಆರ್ ವೈ ಹೋಲ್ ಕಾಂಪ್ಲಿಮೆಂಟ್ ಅಂತ ಅದ. ಸೊ ಕಾಂಪ್ಲಿಮೆಂಟ್ ದ ಹೋಲ್ ವೇರಿಯಬಲ್. ಸೊ ಹೋಲ್ ವೇರಿಯಬಲ್ನ ಇಲ್ಲಿ ಕಾಂಪ್ಲಿಮೆಂಟ್ ಮಾಡಿದಾಗ ಏನಾಗ್ತಾ ಇದೆ? ಸೊ ಫಸ್ಟ್ ಚೇಂಜ್ ದ ಆರ್ ಟು ಆ್ಯಂಡ್ ಟು ಆರ್. ಸೊ ಅಲ್ಲಿ ಆರ್ ಇದೆ, ಆ್ಯಂಡಿಗೆ ಚೇಂಜ್ ಮಾಡ್ತೀರಾ. ಅಕಸ್ಮಾತ್ ಆ್ಯಂಡ್ ಇತ್ತು ಅಂದರೆ ಆರಿಗೆ ಚೇಂಜ್ ಮಾಡ್ತೀರಾ. ಆ್ಯಂಡ್ ಕಾಂಪ್ಲಿಮೆಂಟ್ ದ ಇಂಡಿವಿಜುವಲ್ ವೇರಿಯಬಲ್. ಸೊ ಇಂಡಿವಿಜುವಲ್ ವೇರಿಯಬಲ್ನ ಇಲ್ಲಿ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಆವಾಗ ಇಲ್ಲಿ ಏನಾಗ್ತಾ ಇದೆ, ನಮಗೆ ಡಿ ಮೋರ್ಗನ್ಸ್ ಲಾ ಸಿಗ್ತಾ ಇದೆ ಅಲ್ವಾ. ಸೊ ದ ಡಿ ಮೋರ್ಗನ್ಸ್ ಫಸ್ಟ್ ಲಾ ಸೇಸ್ ದಟ್ ಎಕ್ಸ್ ಆರ್ ವೈ ಹೋಲ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎಕ್ಸ್ ಕಾಂಪ್ಲಿಮೆಂಟ್ ಆ್ಯಂಡ್ ವೈ ಕಾಂಪ್ಲಿಮೆಂಟ್. ಸೊ whereas the second De Morgan's law states x and y complement is equal to x complement or y complement. With the dot indicates and the plus indicates the or. ನೆನಪಿದೆ ಅಲ್ಲ? Yes. So the next is, so in the last class we have proved the expression, boolean expression ಕೂಡ ಒಂದು ಪ್ರೂವ್ ಮಾಡಿದ್ದೇವೆ ಅಲ್ವಾ. ಸೊ ಲೆಟ್ ಅಸ್ ಪ್ರೂವ್ ಇಟ್ ಒನ್ಸ್ ಅಗೇನ್. ಓಕೆ, ಸೊ ದ ಬೂಲಿಯನ್ ಎಕ್ಸ್ಪ್ರೆಷನ್ xy or x complement or y complement. So this is a boolean expression that you need to verify that which is equal to 1. ಸೊ ಈ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ನಾವು ಸಾಲ್ವ್ ಮಾಡಿದ್ರೆ ಸೊ ನಮಗೆ ವ್ಯಾಲ್ಯೂ 1 ಬರುತ್ತೆ ಅನ್ನೋದನ್ನ ವೆರಿಫೈ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ವೆರಿಫೈ ಇಟ್. ಸೊ ವಿಲ್ ಟೇಕ್ ದ LHS x and y or x complement or y complement. Okay, so here so rearrange these values so that we can use the laws. ಸೊ ಏನು 9 ಲಾಸ್ನ ಯೂಸ್ ಮಾಡಿದ್ದೇವೆ. ಸೊ ಆ ಲಾಸ್ನ ಯೂಸ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಇದನ್ನು ರೀಅರೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಜಸ್ಟ್ ರೀಅರೇಂಜ್ ಇಟ್ ಆ್ಯಂಡ್ ಯೂಸ್ ದ ಲಾಸ್. ಸೊ ಯಾವುದೋ ಡಿಸ್ಟ್ರಿಬ್ಯೂಟಿವ್ ಲಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಕಾಂಪ್ಲಿಮೆಂಟ್ ಆರ್ ವೈ ಕಾಂಪ್ಲಿಮೆಂಟ್ ಆರ್ ಎಕ್ಸ್. ಓಕೆ, ಆ್ಯಂಡ್ x complement or y complement or y. ಓಕೆನಾ? ಸೊ ಬೈ ಯೂಸಿಂಗ್ ದ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಇದನ್ನು ಇದ್ರ ಜೊತೆ ಒಂದ್ಸತಿ ಮಲ್ಟಿಪ್ಲೈ ಮಾಡಿದ್ದೇನೆ, ನೆಕ್ಸ್ಟು ಇದನ್ನು ಇದ್ರ ಜೊತೆ ಒಂದ್ಸತಿ ಮಲ್ಟಿಪ್ಲೈ ಮಾಡಿದ್ದೇನೆ. ಸೊ ಇಟ್ ಈಸ್ ದ ಡಿಸ್ಟ್ರಿಬ್ಯೂಟಿವ್ ಲಾ. ಓಕೆ, ಸೊ ಯು ಕ್ಯಾನ್, ಇಫ್ ಯು ವಾಂಟ್ ದ ಡಿಸ್ಟ್ರಿಬ್ಯೂಟಿವ್ ಲಾ, you can go back for the last classes. Okay, so there you will get how to find the distributive law. Okay, yes. So here x complement and so x complement or x or y complement. ಸೊ ಇಲ್ಲಿ ಏನು ಮಾಡಿದ್ದೀನಿ, ಇದನ್ನು ಜಸ್ಟ್ ರೀಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಎಕ್ಸ್ ಕಾಂಪ್ಲಿಮೆಂಟ್ ಆರ್ ವೈ ಆರ್ ವೈ ಕಾಂಪ್ಲಿಮೆಂಟ್. ಸೊ ಇದನ್ನು ಕೂಡ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಹಿಯರ್ ಎಕ್ಸ್ ಕಾಂಪ್ಲಿಮೆಂಟ್ ಆರ್ ಎಕ್ಸ್ ಅಂತ ಅದ. ಸೊ ದಿಸ್ ಎಕ್ಸ್ ಆರ್ ಎಕ್ಸ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು 1 ಅಂತ ಬರೀಬೋದಾ? ಸೊ ಇಟ್ ಈಸ್ ಬೈ ಯೂಸಿಂಗ್ ದ ಕಾಂಪ್ಲಿಮೆಂಟರಿ ಲಾ. ಸೊ ಕಾಂಪ್ಲಿಮೆಂಟರಿ ಲಾ ಅಲ್ಲಿ ಹೇಳಿದ್ವಿ ಎಕ್ಸ್ ಆರ್ ಎಕ್ಸ್ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ 1. Okay, so x
ಆರ್ ಎಕ್ಸ್ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ 1 ಅಂತ ಹೇಳಿದ್ದೇವೆ. ಸೊ ಹಿಯರ್ ಇಟ್ ಈಸ್ ಎಕ್ಸ್ ಆರ್ ಎಕ್ಸ್ ಕಾಂಪ್ಲಿಮೆಂಟ್ ಈಸ್ 1 ಆರ್ ವೈ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಎಕ್ಸ್ ಕಾಂಪ್ಲಿಮೆಂಟ್ ಆರ್ y or y complement is always 1, again by, yes, it is again by complementary law. Okay, next 1 r y complement is always 1, x complement r1 is always 1. So 1 and 1 is always 1, which is equals to RHS. Alva? Yes, this we have proved, right? Yes. So again this 1 r y complement is always 1. So ಇದನ್ನ ಯಾವ ತರ ತೋರಿಸ್ತೀರಾ? 1 r 1 complement. If I take the value of y is equal to 0 ಅಂತ ತಗೊಂಡಿದ್ದೀನಿ. 1 r y ವ್ಯಾಲ್ಯೂ 0 ಅಂತ ತಗೊಂಡ್ರೆ y ಕಾಂಪ್ಲಿಮೆಂಟ್ ಇದೆ ತಾನೆ, 0 ಕಾಂಪ್ಲಿಮೆಂಟ್ ಏನಾಗುತ್ತೆ? 1 ಆಗುತ್ತೆ. 1 r 1 is 1 ಅಲ್ವಾ? ಸೊ ಅಗೇನ್ 1 r y ಕಾಂಪ್ಲಿಮೆಂಟ್ is 1 ಅಂತ ಬಂದಿದೆ ಅಲ್ವಾ? ಸೊ ಇಫ್ ಐ ಟೇಕ್ ದ y ವ್ಯಾಲ್ಯೂ ಆಸ್ 1, ಸೊ ಇಲ್ಲೇನಿದೆ 1 r y ಕಾಂಪ್ಲಿಮೆಂಟ್, y ವ್ಯಾಲ್ಯೂ 1 ಅಂತ ತಗೊಂಡಿದ್ದೀನಿ. ಇದನ್ನ ಕಾಂಪ್ಲಿಮೆಂಟ್ ಮಾಡಿದ್ರೆ 1 r 1 ಕಾಂಪ್ಲಿಮೆಂಟ್ is 0, 1 r 0 is again it is 1 alva. So what we are saying, 1 r y complement is always 1, x 1 r x complement is always 1. Getting? So ಒಂದು ವ್ಯಾಲ್ಯೂ ಮತ್ತೆ ಬೇರೆ ವ್ಯಾಲ್ಯೂವಿನ ಕಾಂಪ್ಲಿಮೆಂಟ್ ಜೊತೆ ಯಾವಾಗಲೂ ಆರ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಯಾವಾಗಲೂ 1 ಬರುತ್ತೆ. ಓಕೆನಾ? ಎಸ್. So another one expression, that is xy and x complement or y complement, which is equal to 0 ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಎಸ್. ಸೊ ನಾವು xy x complement or xy y complement. Okay, so now rearrange it, x complement y or y x y y complement. So x and x complement is always 0 alva. So x and x complement, so this we have seen in zeros law. So zeros first one's law matte zeros law ante in discuss ಮಾಡಿದ್ದೇವೆ. So ಅದರಲ್ಲಿ x r x law, x r is always 0. So 0 and y or x and 0, y are, so y and y complement is always 0, is it? 0 and y is 0 or x and 0 is 0, 0 or 0 is 0, which leads to RHS. Okay, so this we have proved by using the De Morgan's theorem. Okay, so the next thing is, so this process, so ಇಲ್ಲಿ 3 steps na include ಮಾಡ್ಕೊಂಡಿದ್ದೀವಿ. ಸೊ ದ ಫಸ್ಟ್ ಸ್ಟೆಪ್ ಇಸ್ ಕಾಂಪ್ಲಿಮೆಂಟ್ ದ ಹೋಲ್ ಎಕ್ಸ್ಪ್ರೆಷನ್. ಸೊ ಏನು ಲಾಜಿಕಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅದಕ್ಕೆ ಹೋಲ್ ಕಾಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ಆಫ್ಟರ್ ಕಾಂಪ್ಲಿಮೆಂಟಿಂಗ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಚೇಂಜ್ ಆರ್ ಟು ಆ್ಯಂಡ್ ಆರ್ ಆ್ಯಂಡ್ ಟು ಆರ್. ಸೊ ಆರ್ ಇದಿದ್ನ ಆ್ಯಂಡಿಗೆ ಚೇಂಜ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಇದ್ದಿದ್ದು ಆರಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ವೈಸ್ ವರ್ಸಾ, ರೈಟ್? ಚೇಂಜಿಂಗ್ ಆರ್ ಟು ಆ್ಯಂಡ್ ಆರ್ ಆ್ಯಂಡ್ ಟು ಆರ್. ಓಕೆ, ನೆಕ್ಸ್ಟ್ ಕಾಂಪ್ಲಿಮೆಂಟಿಂಗ್ ದ ಇಂಡಿವಿಜುವಲ್ಸ್. ಸೊ ಇಂಡಿವಿಜುವಲ್ ವೇರಿಯಬಲ್ಸ್ ಏನಿದೆ ಅದನ್ನು ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ದೀಸ್ ಆರ್ ದ 3 ಡಿಫ್ರೆಂಟ್ ಸ್ಟೆಪ್ಸ್ ದಟ್ ಪ್ರಾಸೆಸ್ ಲೀಡ್ಸ್ ಟು ದ ಡಿಮೋರ್ಗನೈಸೇಷನ್. ಓಕೆ, ಸೊ ಆ ಒಂದು ಪ್ರಾಸೆಸ್ನ ಏನು 3 ಸ್ಟೆಪ್ಪಲ್ಲಿ ಮಾಡ್ತಾ ಇದ್ದೀವಿ, ಕಾಂಪ್ಲಿಮೆಂಟ್ ಮಾಡಿ ಆ್ಯಂಡ್ ಮತ್ತು ಆರಿಗೆ ಕನ್ವರ್ಟ್ ಮಾಡೋದು ಅಥವಾ ಆರಿಂದ ಆ್ಯಂಡಿಗೆ ಕನ್ವರ್ಟ್ ಮಾಡಿ ಪ್ರತಿಯೊಂದು ಇಂಡಿವಿಜುವಲ್ ವ್ಯಾಲ್ಯೂಸ್ನ ನಾವಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ದೋಸ್ 3 ಸ್ಟೆಪ್ಸ್, ದ ಪ್ರಾಸೆಸ್ ಆಫ್ ದೋಸ್ 3 ಸ್ಟೆಪ್ಸ್ ಈಸ್ ನೋನ್ ಆಸ್ demorganization. Demorganization. Getting? So the process of converting or the complementing whole expression and changing r to and to r and individual variables are to be complemented. ಪ್ರತಿಯೊಂದು ಇಂಡಿವಿಜುವಲ್ ವೇರಿಯಬಲ್ಗೂ ಇಲ್ಲಿ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಆ ಪ್ರಾಸೆಸ್ನ ನಾವಿಲ್ಲಿ ಡಿಮಾರ್ಗನೈಸೇಷನ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಡೆರೈವೇಷನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್. ಓಕೆ, derivation of Boolean expression.
So what is this the derivation of Boolean expression? So here Boolean expression which consists of a single variable and its complement. So ಒಂದು ವೇರಿಯಬಲ್ ಇದೆ ಮತ್ತೆ ಅದರ ಕಾಂಪ್ಲಿಮೆಂಟ್ಸ್ ಕೂಡ ಇರುತ್ತೆ ಎಕ್ಸ್ಪ್ರೆಷನ್ ಅಲ್ಲಿ. ಓಕೆ, ಸೊ ವೇರಿಯಬಲ್ ಇಟ್ ಮೇ ಬಿ ಎಕ್ಸ್ ಆರ್ ವೈ. ಸೊ ಎಕ್ಸ್ ವೈ ಅನ್ನೋ ಒಂದು ವೇರಿಯಬಲ್ಸ್ ಇದೆ ಮತ್ತೆ ಅದರ ಕಾಂಪ್ಲಿಮೆಂಟ್ಸ್ ಕೂಡ ಪ್ರೆಸೆಂಟ್ ಇದೆ. ಸೊ ಆ ಒಂದು ಮಿಕ್ಸ್ಚರ್ ಅಥವಾ ಆ ಒಂದು ಎಕ್ಸ್ಪ್ರೆಷನ್ ನಾವಿಲ್ಲಿ ಏನು ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕರಿತಾ ಇದ್ದೀವಿ. ಸೊ ಆ ಬೂಲಿಯನ್ ಎಕ್ಸ್ಪ್ರೆಷನ್ ಯಾವ ತರ ಡಿರೈವ್ ಮಾಡ್ತಾ ಇದ್ದೀವಿ? ಇಸ್ ಇಟ್? ಎಸ್. ಸೊ ಹಿಯರ್ ಟು derive this boolean expression we need some kind of literals. So literals ಅಂದ್ರೆ ಏನಿಲ್ಲ, ಸೊ ಈ ಒಂದು ವೇರಿಯಬಲ್ಸ್ ನೇ ನಾವಿಲ್ಲಿ ಲಿಟರಲ್ಸ್ ಅಂತ ಕರಿತಾ ಇದ್ದೀವಿ. ಏನು ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ಜಿಬ್ರಾಯಿಕ್ ವೇರಿಯಬಲ್ಸ್ ಏನಿದೆ ಅದನ್ನ ನಾವಿಲ್ಲಿ ಲಿಟರಲ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಹಿಯರ್ x and y are some of the literals ಅಂತ ಕರಿತಾ ಇದ್ದೀವಿ. x and y are literals. ಏನು ವೇರಿಯಬಲ್ಸ್ ಅಂತ ಕರಿತಾ ಇದ್ದೀವಿ. ಸೊ ವೇರಿಯಬಲ್ಸ್ ಬದಲಾಗಿ ನಾವಿಲ್ಲಿ ಲಿಟರಲ್ಸ್ ಅಂತಾನು ಕೂಡ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಡಿರೈವೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್, ಸೊ ಆ ಬೂಲಿಯನ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋಕ್ಕೂ ಮುಂಚೆ ವಿ ನೀಡ್ ಟು ನೋ ದ ಸಮ್ ಕೀ ಟರ್ಮ್ಸ್ ಆಫ್ ದಿಸ್. ಸೊ ಒಂದು ಕೀ ಟರ್ಮ್ಸ್ನ ಕಲಿಬೇಕಾಗಿದೆ. ಸೊ ವಿಚ್ ಆರ್ ದೋಸ್ ಕೀ ಟರ್ಮ್ಸ್? ಮಿನ್ ಟರ್ಮ್ ಅಂಡ್ ಮ್ಯಾಕ್ಸ್ ಟರ್ಮ್ ಅಂತ ಇದೆ. min term and max term. So what is this min term and max term? So these are the two key terms which are present in your derivation. So ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು ಅಂದರೆ ಸೊ ಅದರಲ್ಲಿ ನಮಗೆ ಮಿನ್ ಟರ್ಮ್ ಅಂದರೆ ಏನು ಅಂತ ಗೊತ್ತಿರಬೇಕು, ಮ್ಯಾಕ್ಸ್ ಟರ್ಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಓಕೆನಾ? ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಮಿನ್ ಟರ್ಮ್ ಫಸ್ಟ್. ಓಕೆ, so they may ask for 1 mark what is min term. Okay, so it is a product of all the literals within the logic system. Getting? So it is a product of all the literals within the logic system. So product in the sense x y ಅಂತ ಕೊಟ್ಟಿದ್ದಾರೆ. ಸೊ x and y are the two literals. ಎರಡು ವೇರಿಯಬಲ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಆ ಎಕ್ಸ್ಪ್ರೆಷನ್ ಅಲ್ಲಿ. ಅಂದ್ರೆ ಮಿನ್ ಟರ್ಮ್ ಅಂದ್ರೆ ಏನು? ಪ್ರಾಡಕ್ಟ್ ಆಫ್ ದೋಸ್ ಟು ಲಿಟರಲ್ಸ್. ಈ ಎರಡು ಲಿಟರಲ್ಸ್ ಇನ ಪ್ರಾಡಕ್ಟ್ ಗೆ ನಾನು ಇಲ್ಲಿ ಮಿನ್ ಟರ್ಮ್ ಅಂತ ಕರಿತಾ ಇದ್ದೀನಿ. ಸೊ ಪ್ರಾಡಕ್ಟ್ ಇನ್ ದ ಸೆನ್ಸ್ ಐ ನೀಡ್ ಟು ಯೂಸ್ ದ AND gate. Okay, x and y. So this is the product of min term. Getting? So it is a product of all the literals. Two literals ಇದೆ. ಸೊ ಆ ಲಿಟರಲ್ಸ್ ಇನ ಪ್ರಾಡಕ್ಟ್ ಗೆ ನಾನು ಇಲ್ಲಿ ಮಿನ್ ಟರ್ಮ್ ಅಂತ ಕರಿತಾ ಇದ್ದೀನಿ. ಇಫ್ ಐ ಆಮ್ ಹ್ಯಾವಿಂಗ್ ದ 3 literals x y z, 3 literals ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ x y z is the min term. Getting? So product of the literals, all the literals. ಸೊ ಆ ಎಕ್ಸ್ಪ್ರೆಷನ್ ಅಲ್ಲಿ ಇರುವಂತ ಎಲ್ಲಾ ಲಿಟರಲ್ಸ್ ಇನ ಪ್ರಾಡಕ್ಟ್ ಗೆ ನಾವಿಲ್ಲಿ min term ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಹೌ ಟು ಫೈಂಡ್ ದ min term? Okay, so here it states that a boolean function can be expressed. So ಈ boolean function ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀವಿ? It is expressed as a sum of product of all the variables. Sum of product of all variables within a system. Getting? Sum of all the products of a system. For example, so this is the product. So for example 2-3 variables ತಗೊಂಡಿದ್ದೀನಿ ಅಂತಂದ್ರೆ ಸೊ ಈ ತರ ಇದೆ. ಸೊ this is the product. ಇದು ಸಮ್ ಆಫ್ ಯಾವ್ದ್ರದ್ದು ಸಮ್ ಬೇಕಾಗಿದೆ? ಪ್ರಾಡಕ್ಟ್ ಆಫ್ ಆಲ್ ದ ಲಿಟರಲ್ಸ್. ಗೆಟಿಂಗ್? ಸೊ ಆ ಲಾಜಿಕ್ ಸಿಸ್ಟಮ್ ಅಲ್ಲಿ ಇರುವಂತಹ ಸಮ್ ಯಾವ್ದ್ರದ ಸಮ್? ಅದು ಪ್ರಾಡಕ್ಟ್ ಆಫ್ ಲಿಟರಲ್ಸ್. ಆ ಲಿಟರಲ್ಸಿನ ಸಮ್ಮಿಗೆ, ಪ್ರಾಡಕ್ಟಿನ ಸಮ್ಮಿಗೆ ನಾವಿಲ್ಲಿ
ಮಿನ್ ಟರ್ಮ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಓಕೆನಾ? ಸೊ ಹಿಯರ್ ಇಟ್ ಸ್ಟೇಟ್ಸ್ ದಟ್ ಸಮ್ ಆಫ್ ಪ್ರಾಡಕ್ಟ್ ಆಫ್ ಆಲ್ ದ ವೇರಿಯಬಲ್ಸ್ ಇನ್ ಅ ಸಿಸ್ಟಮ್. ಓಕೆನಾ? ಸೊ ವಿಲ್ ಸಿ ವಿತ್ ಅನ್ ಎಕ್ಸಾಂಪಲ್ ನಾವು. So the convert x or y to min term. Example, convert x or y to min term. Alva? So min term is nothing but it's a product of all the literals anta helidve alva. So we'll see how it will be. Solution. So the given problem is x or y. So product anta helidene. So product is nothing but, so ಇಲ್ಲಿ ಕೊಟ್ಟಿರುವಂತ ಕ್ವಶನ್ ನ ಚೇಂಜ್ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಕೊಟ್ಟಿರುವ ಎಕ್ಸ್ಪ್ರೆಷನ್ ನ ಚೇಂಜ್ ಮಾಡೋ ಹಾಗಿಲ್ಲ, ಜಸ್ಟ್ ಐ ಆಮ್ ಡಿರೈವಿಂಗ್ ಇಟ್. ಓಕೆ, ಸೊ ಕೊಟ್ಟಿರುವ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡ್ತಾ ಇದ್ದೀನಿ, ಬಟ್ ವಿ ಶುಡ್ ನಾಟ್ ಚೇಂಜ್ ದ ಗಿವನ್ ಕ್ವಶನ್. ಇಸ್ ಇಟ್? ಸೊ ಹಿಯರ್ x and 1. ಸೊ x and 1 remains 1, right? ಅಲ್ವಾ? ಏನು ಚೇಂಜ್ ಮಾಡಿಲ್ಲ ನಾನಿಲ್ಲಿ. x and 1 is always 1, or y and 1 is always 1. ಸೊ ಇಲ್ಲಿ ಪ್ರಾಡಕ್ಟ್ ಬರ್ದಿದ್ದೀನಾ? ಇಟ್ ಈಸ್ ಸಮ್ ಆಫ್ ಪ್ರಾಡಕ್ಟ್ಸ್ ಆಫ್ ಆಲ್ ದ ಲಿಟ್ರಲ್ಸ್. ಸ್ಟೇಟ್ಮೆಂಟ್ ಬಂತು ಅಲ್ವಾ. ಸಮ್ ಈಸ್ ನಥಿಂಗ್ ಬಟ್ ಯುವರ್ ಪ್ಲಸ್ ಅಲ್ವಾ. ಸಮ್ ಆಫ್ ಪ್ರಾಡಕ್ಟ್ ಆಫ್ ಆಲ್ ದ ಲಿಟ್ರಲ್. ಪ್ರಾಡಕ್ಟ್ ಈಸ್ ಇನ್ ದ ಸೆನ್ಸ್ ಮಲ್ಟಿಪ್ಲಿಕೇಶನ್ ಅಲ್ವಾ. ಸಮ್ ಅಂತಂದ್ರೆ ಅಡಿಷನ್ ಅಂತ ಹೇಳ್ತೇವೆ ಅಲ್ವಾ. ಎಸ್, ಸಮ್ ಆಫ್ ಪ್ರಾಡಕ್ಟ್ ಆಫ್ ಆಲ್ ದ ಲಿಟ್ರಲ್ಸ್. ಎಲ್ಲ ಲಿಟ್ರಲ್ಸಿನ ಪ್ರಾಡಕ್ಟಿನ ಸಮ್ಮಿಗೆ ನಾವಿಲ್ಲಿ ಮಿನ್ ಟರ್ಮ್ ಅಂತ ಕರಿತಾ ಇದ್ದೀವಿ. ಗೆಟಿಂಗ್? x and 1 or y and 1. ಓಕೆನಾ? ಎಸ್. ಸೊ ದ ನೆಕ್ಸ್ಟ್ ಈಸ್, ಸೊ ಇಲ್ಲಿ 1 ಬದಲಾಗಿ ಕ್ಯಾನ್ ಐ ರೈಟ್ ಲೈಕ್ ದಿಸ್? y or y complement is 1. It is complementary law alva. So y or y complement is always 1. Is it? Yes. Next, x or x complement is always 1. Is it? So I am not changed any given question, right? Just I am substituting the laws na substitute ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? Yes. Now by using the distributive law, x and y or x and y complement, or next y and x or y and x complement. Is it? Distributive law apply ಮಾಡಿದ್ದೀನಿ. ಸೊ ಇದು ಹೇಗೆ ಬಂತು? by using the complementary law. Okay na? So here it is by using the distributive law. See, so x and y or x and y complement, or y and x or y and x complement. Okay, so this is by distributive law. Okay, so next just remove the duplicates anta ಹೇಳ್ತೀವಿ. duplicates means repeat ಆಗಿರೋ terms ನ remove ಮಾಡಬೇಕು. so repeat ಯಾವ್ದು ಆಗಿದೆ ನೋಡಿ ಇಲ್ಲಿ, x and y and x repeat ಆಗಿದೆ ಅಲ್ವಾ. so remove it. so ಒಂದನ್ನ remove ಮಾಡ್ತೇನೆ. so x and y ಇದೆ, x y complement, so it is repeated, just remove it, plus y or x complement ಅಂತಾನು ಬರಿಬಹುದು, x complement or y ಅಂತಾನು ಬರಿಬಹುದು. okay, so just I am changing it, y or x complement, x or y. okay na? yes. so this is your min term. ಇದು ನಿಮ್ಮ min term ಆಗಿದೆ. okay na? so what are all the steps we have used here? so ಏನೇನು steps ನ ಯೂಸ್ ಮಾಡಿದ್ದೀವಿ? so ಇಲ್ಲಿ ಸೊ ಇದನ್ನ x or y ಸೊ ಇಲ್ಲಿ ಡ್ಯೂಪ್ಲಿಕೇಟ್ಸ್ ರಿಮೂವ್ ಮಾಡಿದ್ದೀನಿ ಬೈ ಯೂಸಿಂಗ್ ದ ಇಂಡೆಂಪೋರ್ಟೆಂಟ್ ಲಾ ಅಲ್ವಾ. ಸೊ ಇಂಡೆಂಪೋರ್ಟೆಂಟ್ ಲಾ ಏನು ಹೇಳುತ್ತೆ? x or x ಈಸ್ ಆಲ್ವೇಸ್ x ಅಂತಾನೆ ಹೇಳುತ್ತೆ ಅಲ್ವಾ. ಇಸ್ ಇಟ್? ಸೊ x or x ಈಸ್ ಆಲ್ವೇಸ್ x ಓನ್ಲಿ. ಸೊ ಅದೇ ಥರ x or y ಈಸ್ ಆಲ್ವೇಸ್ x or y ಓನ್ಲಿ. ಓಕೆ, ಸೊ ಬೈ ಯೂಸಿಂಗ್ ದ ಇಂಡೆಂಪೋರ್ಟೆಂಟ್ ಲಾ ಅಂತಾನು ಬರ್ಕೋಬಹುದು. ಓಕೆ, ರಿಮೂವಿಂಗ್ ದ ಡ್ಯೂಪ್ಲಿಕೇಟ್ಸ್. ಗೆಟಿಂಗ್? yes. so we'll see with the another example. so convert the a, b or c to min term.
solution, write all the expression. So expression ಪೂರ್ತಿ ಬರ್ದಿದ್ದೀನಿ. Write down all the terms and insert x wherever the letter is absent. So ಇಲ್ಲಿ ಯಾವ ಲೆಟರ್ ಮಿಸ್ ಆಗಿದೆ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಒಂದೊಂದು ಟರ್ಮಲ್ಲೂ 3 ಲೆಟರ್ಸ್ ಬೇಕು ಅಲ್ವಾ, ಎ ಬಿ ಸಿ 3 ಟರ್ಮ್ಸ್ನ ಯೂಸ್ ಮಾಡಿದ್ದೀನಿ, 3 ಲಿಟರಲ್ಸ್ ಇಸ್ ಇಟ್, ಎ ಬಿ ಆ್ಯಂಡ್ ಸಿ. ಸೊ ಇಲ್ಲಿ ಟರ್ಮ್ಸ್ ಬರ್ಕೋಬೇಕು ಫಸ್ಟು. ಸೊ ಏನು ಟರ್ಮ್ ಕೊಟ್ಟಿದ್ದಾನೆ, ಸೊ ಆ ಟರ್ಮಲ್ಲಿ ಯಾವ ಲೆಟರ್ ಮಿಸ್ಸಿಂಗ್ ಆಗಿದೆ ಅದನ್ನು ಬರಿಬೇಕು ಅಷ್ಟೇ, ಓಕೆನಾ. ಸೊ ಹಿಯರ್ ಎ ಬಿ ಇಸ್ ಪ್ರೆಸೆಂಟ್, ಸಿ ಈಸ್ ಮಿಸ್ಸಿಂಗ್, ಎಕ್ಸ್ ಅಂತ ಬರೀತೇನೆ, ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಟರ್ಮಲ್ಲಿ ಏನು ಮಿಸ್ ಆಗಿದೆ, ಎ ಇಲ್ಲ, ಬಿ ಇಲ್ಲ, ಸಿ ಇದೆ, ಓಕೆನಾ. ಸೊ ಮಿಸ್ಸಿಂಗ್ ಲೆಟರ್ಸ್ ಏನಿದೆ ಅದನ್ನು ಬರ್ದಿದ್ದೀನಿ. ಸೊ ದಿಸ್ ಈಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಟರ್ಮ್, ಓಕೆನಾ. ಸೊ ನೆಕ್ಸ್ಟ್ write all the possible values for the first term. So write combinations of x in a first term. So first term ಅಲ್ಲಿ ಏನೇನು ಕಾಂಬಿನೇಷನ್ ಪಾಸಿಬಿಲಿಟಿ ಇದೆ ಅದು ಬರಿಬೇಕು. Combination, write all the combinations of first term. ಫಸ್ಟ್ ಟರ್ಮಲ್ಲಿ ಏನೇನು ಕಾಂಬಿನೇಷನ್ಸ್ ಬರುತ್ತೆ. ಸೊ ಫಸ್ಟ್ ಟರ್ಮಲ್ಲಿ ಎ ಬಿ, ಸಿ ಆಬ್ಸೆಂಟ್ ಇದೆ ತಾನೆ, ಇಟ್ ಮೇ ಬಿ ಸಿ ಅಥವಾ ಎ ಬಿ ಸಿ ಕಾಂಪ್ಲಿಮೆಂಟು ಇರ್ಬೋದು, ಈ ಎರಡೇ ಪಾಸಿಬಿಲಿಟೀಸ್ ತಾನೆ. ಎ ಬಿ ಆಲ್ರೆಡಿ ಇದೆ, ಮಿಸ್ಸಿಂಗ್ ಆಗಿರೋ ಲೆಟರು ಇಟ್ ಮೇ ಸಿ ಆರ್ ಇಟ್ ಮೇ ಸಿ ಕಾಂಪ್ಲಿಮೆಂಟ್, ಇಸ್ ಇಟ್ ಪಾಸಿಬಿಲಿಟೀಸ್ ಅಂತ ಹೇಳ್ತಾ ಇದ್ದೀನಿ, ಕಾಂಬಿನೇಷನ್ಸ್ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇಟ್ ಮೇ ಬಿ ಸಿ ಆರ್ ಇಟ್ ಮೇ ಬಿ ಸಿ ಕಾಂಪ್ಲಿಮೆಂಟ್. ಸೊ ಫಸ್ಟ್ ಟರ್ಮಿಂದು 2 ಪಾಸಿಬಿಲಿಟೀಸ್ ಇರಬಹುದು, ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಟರ್ಮಿಂದ ಏನೇನು ಪಾಸಿಬಿಲಿಟೀಸ್ ಇರ್ಬೋದು, ರೈಟ್ ದ ಕಾಂಬಿನೇಷನ್ ಆಫ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮಿನ ಪಾಸಿಬಿಲಿಟೀಸ್, ಸಿ ಹಿಯರ್ ಇಟ್ ಮೇ ಬಿ ಎ ಬಿ ಸಿ ಆಗಿರ್ಬೋದು, ಓಕೆನಾ, ಎ ಬಿ ಆಗಿರ್ಬೋದು, ಅಥವಾ ಎ ಕಾಂಪ್ಲಿಮೆಂಟ್ ಬಿ ಸಿ ಆಗಿರ್ಬೋದು, ಅಥವಾ ಎ ಬಿ ಕಾಂಪ್ಲಿಮೆಂಟ್ ಸಿ ಆಗಿರ್ಬೋದು, ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಸಿ ಆಗಿರ್ಬೋದು. ಸೊ ದೀಸ್ ಆರ್ ದ 4 ಪಾಸಿಬಿಲಿಟೀಸ್ ಅಲ್ವಾ. ನೋಡಿ 2 ಲೆಟರ್ಸ್ ಮಿಸ್ಸಿಂಗ್ ಆಗಿದೆ, ಸಿ ಆಸ್ ಇಟ್ ಈಸ್ ಇದೆ ಅಲ್ವಾ. ಸೊ 2 ಕಾಂಪ್ಲಿಮೆಂಟ್, 2 ಲೆಟರ್ಸ್ ಮಿಸ್ ಆಗಿದೆ ಲಿಟ್ರಲ್ಸ್ ಅಂತಂದರೆ ಇಟ್ ಮೇ ಬಿ ಎ ಬಿ ಆರ್, ಇಟ್ ಮೇ ಬಿ ಎ ಕಾಂಪ್ಲಿಮೆಂಟ್ ಬಿ ಆರ್, ಎ ಬಿ ಕಾಂಪ್ಲಿಮೆಂಟ್ ಆರ್ ಬೋತ್ ಆರ್ ಕಾಂಪ್ಲಿಮೆಂಟ್. ಇದು ಪಾಸಿಬಿಲಿಟೀಸ್, ಕಾಂಬಿನೇಷನ್ಸ್ ಈ ಥರ ಆಗಿದೆ, ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಆಲ್ ದ ಕಾಂಬಿನೇಷನ್ಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಆಲ್ ದ ಕಾಂಪ್ಲಿಮೆಂಟ್. ಸೊ ಇಲ್ಲಿ ಎ ಬಿಗೆ ಏನೇನು ಬಂದಿದೆ, 2 ಪಾಸಿಬಿಲಿಟೀಸ್ ಬಂದಿದೆ, ದಟ್ ಈಸ್ ಎ ಬಿ ಸಿ ಆರ್ ಎ ಬಿ ಸಿ ಕಾಂಪ್ಲಿಮೆಂಟ್ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ 4 ಬಂದಿದೆ, ದಟ್ ಈಸ್ ಎ ಬಿ ಸಿ, ನೆಕ್ಸ್ಟ್ ಎ ಕಾಂಪ್ಲಿಮೆಂಟ್ ಬಿ ಸಿ, next a b complement c, next a complement b complement c. So next remove all the duplicates. So duplicates na remove ಮಾಡಬೇಕು, means repeat ಆಗಿರೋ ಕಾನ್ಸೆಪ್ಟ್ಸ್ ನ by using idempotent law x r x is equal to x, okay. So ಇಲ್ಲಿ a b c, another one a b c, ಇದ್ರ ಬದಲಾಗಿ ಒಂದೇ a b c ಬರಿಬೋದಲ್ವಾ, yes. So we'll remove the duplicates, a b c complement a complement b c, a b complement c, a complement b complement c. Getting? After removing the duplicates, I have got this expression. So this is the min term. Okay na? Yes. So ಇದನ್ನ verify ಮಾಡಬೇಕು. So whether I have did it correct or not. So ಇಲ್ಲಿ ಇದನ್ನ ಈ ಎಕ್ಸ್ಪ್ರೆಷನ್ ಇಂದ ನಾನು ಇದಕ್ಕೆ ಡಿರೈವ್ ಮಾಡಿದ್ದೀನಿ, ಎಕ್ಸ್ಪಾನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಎಕ್ಸ್ಪಾನ್ಷನ್ ಮಾಡಿದ್ದೀನಿ ಅಂತ ಅಂದರೆ, ಸೊ ಈಗ ಇದನ್ನು ತಗೊಂಡು ನಾನು ವೆರಿಫೈ ಮಾಡಿದ್ರೆ ಅಗೇನ್ ಐ ಶುಡ್ ಗೆಟ್ ದ ರಿಸಲ್ಟ್ ಬ್ಯಾಕ್ ದಿಸ್. ಸೊ ಆವಾಗ ಏನಾಗುತ್ತೆ, ನಾನು ಮಾಡಿರೋ ರಿಸಲ್ಟ್ ಕರೆಕ್ಟ್ ಇದೆ ಅಂತ ಅಲ್ವಾ. ಸೊ ಈಗ ಇದನ್ನು LHS ಆಗಿ ತಗೊಂಡು ನನಗೆ ಇದು RHS ಬಂದಿದೆ, ಇಸ್ ಇಟ್. ಸೊ ಈಗ ಈ RHSನ ತಗೊಂಡು ಅಗೇನ್ LHS ಇದೇ ಬರಬೇಕು. ಸೊ ವಿಲ್ ಟ್ರೈ ದಿಸ್, ಓಕೆ. ಎಸ್, A complement B complement C. So rearrange ಮಾಡ್ಕೊಳ್ತಾ ಇದ್ದೀನಿ. So we'll write it from here, okay.
ಸೊ ಬಂದಿರೋ ರಿಸಲ್ಟ್ ಏನಾಗಿದೆ ಎ ಬಿ ಸಿ ಆರ್ ಎ ಬಿ ಸಿ ಕಾಂಪ್ಲಿಮೆಂಟ್ ಆರ್ ಎ ಕಾಂಪ್ಲಿಮೆಂಟ್ ಬಿ ಸಿ ಆರ್ ಎ ಬಿ ಕಾಂಪ್ಲಿಮೆಂಟ್ ಸಿ ಆರ್ ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಸಿ. ಓಕೆ, so let me rearrange this. A complement B complement C or A complement BC. Next, A B complement C, A B C, A B C. See here, A complement B complement C, A complement BC, AB complement C, ABC complement ABC. So ಇದು ಯಾಕೆ rearrange ಮಾಡ್ಕೊಂಡಿದ್ದೀನಿ? So we'll see in the next. So here, so in these two terms I can take A complement as a common. ಹೌದಾ? A complement ನ ಕಾಮನ್ ಆಗಿ ತಗೋಬಹುದು. ಸೊ A complement and C, see here, A complement C, A complement C ಅಲ್ವಾ? ಸೊ A complement C is a common. ಸೊ the remaining term ಇದರಲ್ಲಿ A complement C ಕಾಮನ್ ತೆಗೆದಿದ್ದೀನಿ, B complement ಹಾಗೆ ಉಳಿದಿದೆ R. ಸೊ ಇಲ್ಲಿ A complement C ಹೊರಗಡೆ ತೆಗೆದಿದ್ದೇನೆ, B ಹಾಗೆ ಉಳಿದಿದೆ. ಆಯಿತಾ? ಸೊ ರೈಟ್ ಲೈಕ್ ದಿಸ್. ನೆಕ್ಸ್ಟ್ ಇಲ್ಲಿ ಎ ಬಿ ಕಾಮನ್ ಆಗಿದೆ. ಸೊ ರಿಮೂವ್ ದಿಸ್. ಸೊ ಸಿ ಕಾಂಪ್ಲಿಮೆಂಟ್ ಈಸ್ ರಿಮೈನಿಂಗ್, ಹಿಯರ್ ಸಿ ಈಸ್ ರಿಮೈನಿಂಗ್. ಓಕೆನಾ? ಸೊ ಎ ಬಿ ಕಾಮನ್ ಆಗಿದೆ, ಹೊರಗಡೆ ತೆಗೆದಿದ್ದೀನಿ. ಸೊ ಈ ಟರ್ಮಲ್ಲಿ ಎ ಬಿ ಹೊರಗಡೆ ತೆಗೆದಿದ್ದೀನಿ, ಸಿ ಕಾಂಪ್ಲಿಮೆಂಟ್ ಅದೇ ಥರ ಉಳಿದಿದೆ. ನೆಕ್ಸ್ಟ್ ಆರ್, ಎ ಬಿ ಹ್ಯಾಸ್ ರಿಮೂವ್ಡ್ ಸಿನ್ಸ್ ಸಿ ಹ್ಯಾಸ್ ಬೀನ್ ಲೆಫ್ಟ್ ಔಟ್. ಓಕೆ, ಸೊ ನಾವು ಎ ಕಾಂಪ್ಲಿಮೆಂಟ್ ಸಿ, ಬಿ ಆರ್ ಬಿ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ 1 ಅಲ್ವಾ? ಬಿ ಆರ್ ಬಿ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ 1. ಎ ಬಿ ಕಾಂಪ್ಲಿಮೆಂಟ್ ಸಿ ಆರ್ ಎ ಬಿ ಸಿ ಆರ್ ಸಿ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ 1. So next is A complement C and 1 is A complement C, A B complement C or A B. Okay, so now A complement C, A B complement C. Okay na? So now here A complement C. So ಇಲ್ಲಿ A common ಆಗಿದೆ, B or B complement C. So here A complement C, A, B or B complement C. So it is by absorption law, that is B or B complement C is B or B. It is B or C. Next ಮತ್ತೆ distributive law apply ಮಾಡಿ, A complement C or A and B or A and C. Okay, next again rearrange this. A complement C, bring this AC, next AB. So again here A C is common, A complement and A, here AB. Okay, so C, A and A complement is 1, AB. Okay, C and 1 is C or AB. So it will be C or AB bandida. So it can be rearranged like AB or C. So which is equals to LHS. Okay na? So this is the min term. Okay. So here different steps are there in writing the min term. So min term na find out ಮಾಡೋದಕ್ಕೆ steps ಇದೆ. We'll discuss that. So convert the given expression into sum of product. So first step is convert the given term
ಇಂಟು ಸಮ್ ಆಫ್ ಪ್ರಾಡಕ್ಟ್ಸ್. ಸೊ ಫಸ್ಟ್ ಅದನ್ನು ಏನು ಮಾಡಬೇಕು, ಸಮ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ಯಾಟಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕು. ಓಕೆ, ಗಿವನ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ನ ನಾವಿಲ್ಲಿ ಸಮ್ ಆಫ್ ಪ್ರಾಡಕ್ಟ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಆಫ್ಟರ್ ಕನ್ವರ್ಟಿಂಗ್ ಇನ್ ಈಚ್ ಟರ್ಮ್ ಇಫ್ ಎನಿ ವೇರಿಯಬಲ್ ಈಸ್ ಮಿಸ್ಸಿಂಗ್, in each term if any variable or any literal is missing, variable is missing, so adana enanta tagobeku, it should be x. Okay, so it should be multiply the term with its factor. Missing, multiply that factor, multiply with its factor. ಸೊ ಅದರ ಫ್ಯಾಕ್ಟರಿಂದ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ದ ಎಕ್ಸ್ಪ್ರೆಷನ್. ಸೊ ಆ ಎಕ್ಸ್ಪ್ರೆಷನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಸೊ ಎಕ್ಸ್ಪ್ಯಾಂಡ್ ಇನ್ ದ ಸೆನ್ಸ್ ಇದು. ಓಕೆ, ಸೊ ಕೊಟ್ಟಿದ್ದು ನಮಗೆ ಎ ಬಿ ಆರ್ ಸಿ, ಅದನ್ನು ನಾವಿಲ್ಲಿ ಏನು ಮಾಡಿದ್ದೇವೆ, ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. ಓಕೆನಾ, ಸೊ ದಟ್ ಈಸ್ ದ ಎಕ್ಸ್ಪ್ಯಾಂಡ್ ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಸೊ ದ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಈಸ್ remove all the duplicate terms, remove all duplicate terms and we will have min terms. We will have min-term form of an expression. Okay na? So these are some of the steps of finding the min-term. So min-term na find out madadike these are the 4 steps. So first one, we need to convert the given term into sum of the product. ಕೊಟ್ಟಿರುವಂತಹ ಒಂದು ಎಕ್ಸ್ಪ್ರೆಷನ್ ಸಮ್ ಆಫ್ ಪ್ರಾಡಕ್ಟ್ಸ್ ಟರ್ಮ್ ಆಗಿ ಅದನ್ನು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಚ್ ಟರ್ಮ್, ಸೊ ಇನ್ ಈಚ್ ಟರ್ಮ್, ಸೊ ಪ್ರತಿಯೊಂದು ಟರ್ಮಲ್ಲಿ, ಸೊ ಈಗ ಎ ಬಿ ಅಂತ ಇತ್ತು, ಎ ಬಿ ಆರ್ ಸಿ ಅಂತ ಇತ್ತು. ಸೊ ಈಗ ಇದನ್ನು ಪ್ರಾಡಕ್ಟ್ ಆಫ್ ಸಮ್ಮಲ್ಲಿ ಬರ್ಕೊಂಡ್ವಿ ಅಲ್ವಾ, ಸಮ್ ಆಫ್ ಪ್ರಾಡಕ್ಟಲ್ಲಿ ಬರ್ಕೊಂಡ್ವಿ ಅಲ್ವಾ. ಸೊ ಇದನ್ನು ಆವಾಗ ಒನ್ ಟರ್ಮ್ ಅಂತ ಕರಿತೀವಿ, ಇದನ್ನು ಅನದರ್ ಟರ್ಮ್ ಅಂತ ಕರಿತೀವಿ. ಸೊ ಈ ಟರ್ಮಲ್ಲಿ ಯಾವುದಾದ್ರೂ ಲಿಟರಲ್ಸ್ ಮಿಸ್ ಆಗಿತ್ತು ಅಂದರೆ, ಸಿ ಇಫ್ ಎನಿ ವೇರಿಯಬಲ್ ಈಸ್ ಮಿಸ್ಸಿಂಗ್, ಸೊ ಮಲ್ಟಿಪ್ಲೈ ವಿತ್ ಇಟ್ಸ್ ಫ್ಯಾಕ್ಟರ್, ಅದ್ರ ಫ್ಯಾಕ್ಟರ್ ಜೊತೆ ಅದನ್ನು ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಿದ್ದಾನೆ. ಓಕೆನಾ, ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ದ ಎಕ್ಸ್ಪ್ರೆಷನ್. ಸೊ ಮಲ್ಟಿಪ್ಲೈ ಆದಮೇಲೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಸೊ ಎಕ್ಸ್ಪ್ಯಾಂಡ್ ಆದಮೇಲೆ ರಿಮೂವ್ ಆಲ್ ದ ಡ್ಯೂಪ್ಲಿಕೇಟ್ ಟರ್ಮ್ಸ್. ಸೊ ಎಲ್ಲ ಡ್ಯೂಪ್ಲಿಕೇಟ್ ಟರ್ಮ್ಸ್ನ ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಸಿಗೋದೇ ಏನಲ್ಲಿ ಮಿನ್ ಟರ್ಮ್ ಫಾರ್ಮ್. ಸೊ ಆ ಎಕ್ಸ್ಪ್ರೆಷನಿನ ಮಿನ್ ಟರ್ಮ್ ಫಾರ್ಮ್ಯಾಟ್ಸ್ ನಮಗೆ ಸಿಗುತ್ತೆ. ಓಕೆನಾ, ಸೊ ದಿಸ್ ಈಸ್ ಅಬೌಟ್ ಯುವರ್ ಮಿನ್ ಟರ್ಮ್ಸ್. ಸೊ ನೆಕ್ಸ್ಟ್ ಈಸ್ ಶಾರ್ಟ್ ಹ್ಯಾಂಡ್ ಮಿನ್ ಟರ್ಮ್ ನೊಟೇಷನ್. ಸೊ ಶಾರ್ಟ್ ಹ್ಯಾಂಡ್ ಮಿನ್ ಟರ್ಮ್ ನೊಟೇಷನ್ನ ಯಾವ ಥರ ಬರೀತೀವಿ? Next is shorthand min-term notations. Okay, so to find the shorthand min-term notation, min-term designation of x y complement z complement. So this is the question he has given. Okay, so x y complement z complement ಗೆ ನಾವು ಶಾರ್ಟ್ ಹ್ಯಾಂಡ್ ಮಿನ್ ಟರ್ಮ್ ನೋಟೇಷನ್ ನ ಯಾವ ತರ ಫೈಂಡ್ ಔಟ್ ಮಾಡ್ತೇವೆ. So first solution for this. So this is the example. Okay, to find the short hand min term designation of x y complement z complement. So solution. So ಇದಕ್ಕೆ solution ಹೇಗೆ ಬರೀತೀರಾ? So solution is copy the original form. So first step,
copy the original form. Okay na? So next step is substitute it for an non-barred and substitute 1 for non-barred and 0 for barred letter. Next, third step, decimal equivalent. Write the decimal equivalent. Next, fourth step is express as decimal subscript. Express as decimal subscript. So these are some of the steps to find the shorthand minterm designation. Okay, so the question he has given is x y complement z complement. Okay, so what is the first step? Copy the original form. So ಕೊಟ್ಟಿರುವ original form ಏನಿದೆ x y complement z complement. Copy ಆಯ್ತಾ? Next, substitute 1 for non-barred. So non-barred ಇರುವಂತ ಲಿಟರಲ್ಲಿಗೆ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಬಾರ್ಡ್ ಆಗಿರುವಂತ ಲಿಟರಲ್ಸ್ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದಾನೆ. And 0 for barred letters. Okay, so now it is non-barred, it is 1, barred 0, next is barred, it is 0. Okay na? Next, decimal equivalent. Write the decimal equivalent for this. So illen substitute ಮಾಡಿದಿವೆ, ಅದಕ್ಕೆ decimal equivalent ಬರಿತೀರಾ. So decimal equivalent ಹೇಗೆ ಬರಿತೀರಾ? It is 2 power 0, 2 power 1, 2 power 2. So from a lowest LSB ಇಂದ ಬರಿತೀರಾ ಅಲ್ವಾ, least significant bit. Okay, yes. So now it is 1 into 2 power 2. 1 ಯಾವ ಪ್ಲೇಸ್ ಅಲ್ಲಿ ಇದೆ? 2 power 2 plus 0 into 2 power 1 plus 0 into 2 power 0. ಗೊತ್ತಾಯ್ತಲ್ಲ ಇದು? ಸೊ ಎಕ್ಸ್ಪಾನ್ಷನ್ ಫಾರ್ಮ್ ಏನು ಬರಿತಿದ್ವಲ್ಲ, ಸೇಮ್ ಅದೇ ಥರ ಇಲ್ಲಿ ಡೆಸಿಮಲ್ ಈಕ್ವಿವೆಲೆಂಟ್ ಬರಿತಿದ್ದೀವಿ ಅಷ್ಟೇ. ಸೊ 1, ಸೊ ಲೆಟರ್ ಏನಿದೆ 1, ಸೊ ಇಟ್ ಈಸ್ ಇನ್ ಅ ಪ್ಲೇಸ್ ಆಫ್ 2 power 2 ಪ್ಲಸ್ 0 ಇಂಟು 2 power 1 ಪ್ಲಸ್ 0 ಇಂಟು 2 power 0. ಓಕೆ, ಸೊ ನಾವು ಇಟ್ ಈಸ್ ಎಷ್ಟಾಗುತ್ತೆ? 1 ಇಂಟು 2 power 2, 2 2s are 4 it is, plus 0. So 0 is multiplied by, so anything is multiplied by 0, it is always 0. Okay, plus 0, anything is multiplied by 0, it is 0 only. So ಏನು ಬಂತು ಆನ್ಸರು? 1 4s are 4 it is. So now ಡೆಸಿಮಲ್ ಈಕ್ವಿವೆಲೆಂಟ್ ಅಲ್ಲಿ ಆನ್ಸರ್ ಎಷ್ಟು ಬಂದಿದೆ? 4 ಬಂದಿದೆ. ಸೊ ಎಕ್ಸ್ಪ್ರೆಸ್ ಆಸ್ ಡೆಸಿಮಲ್ ಸಬ್ಸ್ಕ್ರಿಪ್ಟ್. ಸೊ ಸಬ್ಸ್ಕ್ರಿಪ್ಟ್ ನ ನಾವಿಲ್ಲಿ ಮಿನ್ ಟರ್ಮ್ ನ ಸ್ಮಾಲ್ ಲೆಟರ್ ಎಮ್ ಇಂದ ಡಿನೋಟ್ ಮಾಡ್ತೇವೆ. ಓಕೆ, ಸೊ ಸಬ್ಸ್ಕ್ರಿಪ್ಟ್ ಅಲ್ಲಿ ಆ ಡೆಸಿಮಲ್ ವ್ಯಾಲ್ಯೂನ ತೋರಿಸಬೇಕು, ದಟ್ ಈಸ್ M4. ಓಕೆನಾ? ಸೊ ದಿಸ್ ಈಸ್ ದ ಶಾರ್ಟ್ ಹ್ಯಾಂಡ್ ಮಿನ್ ಟರ್ಮ್ ಡೆಸಿಗ್ನೇಷನ್ ಆಫ್ ಎಕ್ಸ್ ವೈ ಕಾಂಪ್ಲಿಮೆಂಟ್ ಝೆಡ್ ಕಾಂಪ್ಲಿಮೆಂಟ್ ಈಸ್ M4. Okay, so same thing we'll do for another one. So ಅರ್ಥ ಆಯ್ತಲ್ಲ ಇದು? ಸೊ 4 steps ನ ಫಾಲೋ ಅಪ್ ಮಾಡಬೇಕು. ದಟ್ ಈಸ್ ದ ಕಾಪಿ ದ ಒರಿಜಿನಲ್ ಫಾರ್ಮ್ ಏನಿದೆ ಅದನ್ನ ಕಾಪಿ ಮಾಡ್ಕೊಳ್ತೀರಾ. ನೆಕ್ಸ್ಟ್ ನಾನ್ ಬಾರ್ಡ್ ಆಗಿದ್ರೆ ಅದನ್ನ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಫ್ ಇಟ್ ಈಸ್ ಬಾರ್ಡ್ ಗಿವ್ ದ ವ್ಯಾಲ್ಯೂ ಆಸ್ 0. ಓಕೆ, ನೆಕ್ಸ್ಟ್ ಡೆಸಿಮಲ್ ಈಕ್ವಿವೆಲೆಂಟ್ ಬರಿಬೇಕು. ಸೊ ದಟ್ ಈಸ್ ಫ್ರಮ್ ಅ ರೈಟ್ ಸೈಡ್. ಸೊ ರೈಟ್ ಸೈಡ್ ಇಂದ 2 power 0, 2 power 1, 2 power 2, 2 power 3, 2 power 4. ಸೊ ಎಷ್ಟು ಲಿಟ್ರಲ್ಸ್ ಇರುತ್ತೆ ಅಷ್ಟು ಬರೀತಾ ಹೋಗಬೇಕು. ಓಕೆ, ಎಸ್. ನೆಕ್ಸ್ಟ್ ಎಕ್ಸ್ಪ್ರೆಸ್ ದೋಸ್ ಡೆಸಿಮಲ್ ಸಬ್ಸ್ಕ್ರಿಪ್ಟ್. ಸೊ ನೀವು ಡೆಸಿಮಲ್ ಈಕ್ವಿವೆಲೆಂಟ್ ಬರೆದಾಗ ಏನು ವ್ಯಾಲ್ಯೂ ಬರುತ್ತೋ ಅದನ್ನು ಸಬ್ಸ್ಕ್ರಿಪ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದ 4 steps that has to be followed in order to find the shorthand min-term designation. Okay, so we'll see for another example.
A B complement C D complement. Okay na? So copy the original form. So original form ಏನಿದೆ A B complement C D complement. Okay na? Substitute 1 for non-barred and 0 for barred letter. So ಏನಾಗುತ್ತೆ ಇಲ್ಲಿ non-barred it is 1, barred 0, non-barred 1, barred 0. Okay, 1 0 1 0. Okay, so decimal equivalent ಬರಿಬೇಕು. So it is 2 power 0, 2 power 1. So it should not be write like this. For only for your reference I am telling. Okay, so it is 2 power 0, 2 power 1, 2 power 2 and 2 power 3. Okay, next 1 into, so here it is 1 into 2 power 3 plus 0 into 2 power 2 plus 1 into 2 power 1 plus 0 into 2 power 0. Okay, so next 1 into 2 power 3 is nothing but it is 8. 2 to the 4, 4 to the 8. Okay, plus 0 plus 1 into 2 power 2 it is 2 plus 0. Okay, so now 1 8 is 8. 8 plus 2 is 10. So the decimal equivalent we have got is 10. So now express as decimal subscript. So the decimal subscript alli estagutte it is M10. So A B complement C D complement is equal to M10. Okay, this small letter M. Min term will be denoted by small letter m. So the value of the decimal expression, the decimal equivalent will be subscripted. Subscript alli baribeku. Subscript means illi kelgade baribeku. Okay na? So the next is max term. So the first term we have discussed is min term notation. Okay, min term notation gottaito. So it is before going to the derivation of boolean expression. Okay, boolean expression derive ಮಾಡೋಕ್ಕೂ ಮುಂಚೆ min term ಮತ್ತೆ max term ಏನು ಅಂತ ಗೊತ್ತಿರಬೇಕು ಅಲ್ವಾ. So we have seen the min term. So what is that min term we have seen? It is a product of all the variables or all the literals present in a logic system ಅಲ್ವಾ. So logic system ಅಲ್ಲಿ ಇರುವಂತ ಎಲ್ಲಾ ವೇರಿಯೇಬಲ್ಸ್ ಇನ ಪ್ರಾಡಕ್ಟ್ ಗೆ ನಾವಿಲ್ಲಿ min term ಅಂತ ಕರೆದ್ವಿ. So let us see what is max term. So what is max term? So here max term is a sum of all the literals. Sum of all the literals within the logic system. I think you are getting the differences between min term and max term, right? So for the min term we have written it is a product of all the literals within the logic system, right? So here it is sum of all the literals within the logic system. Getting? Yes. So here max term. So here max term is a sum of all the literals within the logic system. So here we can describe this as canonical expressions anta karitave. So ee ಒಂದು max term na navili canonical expression anta karita idave. Canonical expression. Canonical expression. So ee ಒಂದು canonical expressions alli two types ಇದೆ. That is the product of sum and the sum of products. SOP and POS. Getting? So product of sum, product of sum, and SOP means sum of products. Okay, SOP and POS. So these are canonical expression which are present in a max term. So max terms alle matte ನಾವು canonical expression study ಮಾಡಬೇಕು. Within that canonical expression we need to study the SOP and POS, that is the sum of products and product of sum. Okay, so first we'll see the sum of products. SOP, sum of products. So ಏನು sum of products ಅಂದ್ರೆ
So we'll see with an example. So they'll ask for 1 mark. What is max term and what is min term? Okay. SOP, sum of products. Okay. So sum of product. Let us consider a specific problem with a logical network has two inputs, x and y, and the output is z. Okay. So ಒಂದು ಸಿನಾರಿಯೋ ಅವರೇ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಎರಡು ಇನ್ಪುಟ್ಸ್ ಇದೆ, ಎಕ್ಸ್ ಆ್ಯಂಡ್ ವೈ, ಆ್ಯಂಡ್ ಝೆಡ್ ಈಸ್ ದ ಔಟ್ಪುಟ್. ಎಕ್ಸ್ ವೈ ಎರಡು ವ್ಯಾಲ್ಯೂ ಇದೆ, ಇನ್ಪುಟ್ ವ್ಯಾಲ್ಯೂಸು, ಮತ್ತು ಝೆಡ್ ಅನ್ನೋದು ಒಂದು ಔಟ್ಪುಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದ ವ್ಯಾಲ್ಯೂಸ್ ಆ್ಯಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಔಟ್ಪುಟ್ ಈಸ್ ಟು ಬಿ ಆ್ಯಸ್ ಫಾಲೋಸ್. ಸೊ ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಆಗಬೇಕು ಅಂತ ಕೊಟ್ಟಿದ್ದಾನೆ. ಸೊ ವೆನ್ ಎಕ್ಸ್ ವೈ ವ್ಯಾಲ್ಯೂ ಈಸ್, when x is 0 and y is 0, z is, then the z is 1. When the x is 0, y is 1, z is 0. Okay, when the x is 1, z is 0, x is 1, y is 0, z is, then the z is 1. When the x is 1, y is 1, z is 1 anta kottidane. Okay, so this is the scenario what he has given. So our imagination inda kottiruvanta values, when x is 0, y is equal to 0, then the z is 1. Okay, when the value of x is 0, value of y is 1, the value of z, then the value of z will be 0. Okay, then if the value of x is equal to 1, value of y is equal to 0, then the value of z is 1. If the x is the value of x is 1, value of y is 1, then the value of z is 1 anta kottidane. Okay, so for this we need to write the product terms anta heltene, list of product terms. So we'll write the truth table for this. X, y, z and the product terms.